ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಇನ್ನೇನು ಹತ್ರದಲ್ಲಿದೆ. ಮತ್ತೆ ಗೌರಿ ಹಬ್ಬ, ಗಣೇಶನ ಕೂಡ ಬರ್ತಾ ಇದೆ. ಅದಕ್ಕೆ ಸ್ಪೆಷಲ್ ತಿಂಡಿಯಾದ ಚಕ್ಲಿನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಸ್ವಲ್ಪ ಅರ್ಧ ಗಂಟೆನಲ್ಲೇ ಈ ಚಕ್ಲಿನ ನೀವು ಮಾಡ್ಕೋಬಹುದು ಮನೆಯಲ್ಲಿ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಗರಿ ಗರಿಯಾಗಿ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ನ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಫಸ್ಟ್. ಅದಕ್ಕೆ ನಾನು ಒಂದು ಗ್ಲಾಸ್ ಅಲ್ಲಿ, ನೀವು ಯಾವ ಗ್ಲಾಸ್ ಬೇಕಾದ್ರೂ ತಗೊಳ್ಳಿ, ಒಂದು ಗ್ಲಾಸ್ ಅಲ್ಲಿ ಮುಕ್ಕಾಲ್ ಭಾಗ ಅಷ್ಟು ಹುರ್ಗಡ್ಲೆನ ಅದಕ್ಕೆ ಹಾಕೊಳ್ಳಿ. ಮುಕ್ಕಾಲ್ ಭಾಗ ತಗೊಳ್ಳಿ ಹುರ್ಗಡ್ಲೆ. ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಒಣಮೆಣಸಿನ್ಕಾಯಿ ಒಂದು 25 ಮೆಣಸಿನ್ಕಾಯಿನ, ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು, ಇಲ್ಲ ಮುಕ್ಕಾಲ್ ಸ್ಪೂನ್ ಅಷ್ಟು ಇಂಗು ಹಾಕೊಳ್ಳಿ. ಹಾಕೊಂಡು ಇದನ್ನ ಚೆನ್ನಾಗಿ ಒಂಚೂರು ಗಂಟಿಲ್ದೆ ಇದ್ದಂಗೆ ಒಳಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೈಸಾಗಿ ಪೇಸ್ಟ್ ಆಗಿರ್ಬೇಕು ಇದು, ತರಿಯಾಗಿ ಬೇಡ, ತುಂಬಾ ನೈಸಾಗಿ ಪೇಸ್ಟ್ ಆಗಿದ್ರೆ ಚೆನ್ನಾಗಾಗುತ್ತೆ ಚಕ್ಲಿ. ಇವಾಗ ಒಂದು ಮೀಡಿಯಂ ಸೈಜ್ ಪಾತ್ರೆ ತಗೊಳ್ಳಿ. ಅದಕ್ಕೆ ಸೇಮ್ ಗ್ಲಾಸ್ ಅಲ್ಲಿ ನಾನು 2 ಗ್ಲಾಸ್ ಅಷ್ಟು ಹುರ್ಗಡ್ಲೆ ಹಾಕೊಂಡ್ವಲ್ಲ, ಅದೇ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೆ. ಇವಾಗ ಹುರ್ಗಡ್ಲೆ ಎಲ್ಲ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡ್ವಲ್ಲ, ಆ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ. ಎಲ್ಲಾ ಪೌಡರ್ನು ಹಾಕೊಂಡ್ಬಿಡಿ ಅದಕ್ಕೆ. ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳನ್ನು ತಗೋತಾ ಇದ್ದೀನಿ. ಕರಿ ಎಳ್ಳು ಹಾಕಿದ್ರೆ ಮೇಲ್ಗಡೆ ಕಪ್ಪು ಕಾಣುತ್ತೆ, ಅದಕ್ಕೆ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ 1 ಸ್ಪೂನು. ಮತ್ತೆ 1.5 ಸ್ಪೂನ್ ಅಷ್ಟು ಉಪ್ಪು, ರುಚಿಗೆ ನೋಡ್ಕೊಂಡು ನೀವು ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಎಣ್ಣೆನ ಕಾಯಿಸಿ ಹಾಕ್ಬೇಕು. ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆನ ಇದಕ್ಕೆ ಕಾಯಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗ್ತಿರ್ಬೇಕು, ಹೊಗೆ ಬರ್ತಿರ್ಬೇಕು ಅಂತ ಎಣ್ಣೆನ ಹಾಕಿ. ಯಾಕೆಂದ್ರೆ ನೋಡಿ, ಅದು ಮೇಲ್ಗಡೆ ನೊರೆ ತರ ಬರ್ಬೇಕು. ಬರೀ ಸ್ವಲ್ಪ ಕಾದಿರೋದ್ ಹಾಕಿದ್ರೆ ಚೆನ್ನಾಗ್ ಬರಲ್ಲ ಚಕ್ಲಿ. ಈ ತರ ತುಂಬಾ ಕಾದಿರೋ ಎಣ್ಣೆ ಹಾಕಿದಾಗ ನೊರೆ ತರ ಬಂದ್ರೆ ಅದು ಚೆನ್ನಾಗಾಗತ್ತೆ ಚಕ್ಲಿ. ಆ ತರ ಹಾಕೊಳ್ಳಿ. ಮತ್ತೆ ಇದನ್ನ ಕೈಯಲ್ಲಿ ಕಲಿಸ್ಬೇಡಿ, ತುಂಬಾ ಬಿಸಿ ಇರುತ್ತೆ. ಅದಕ್ಕೇನೆ ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದು ಆರೋಗಿರುತ್ತೆ. ಮಿಕ್ಸ್ ಆದ್ಮೇಲೆ ಅವಾಗ ಕೈಯಲ್ಲಿ ಸ್ವಲ್ಪನೇ ಈ ತರ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರ್ ಹಾಕ್ಬಿಡ್ಬೇಡಿ, ಸ್ವಲ್ಪನೇ ನೀರ್ ಹಾಕೊಂಡು ಕಲಿಸ್ಕೋಬೇಕು. ಯಾಕೆಂದ್ರೆ ಒಂದೇ ಸಲ ನೀರ್ ಹಾಕಿದ್ರೆ ಎಷ್ಟು ಬೇಕು ಅಂತ ನೀರು ಗೊತ್ತಾಗಲ್ಲ, ಮುದ್ದೆ ತರ ಆಗೋಗುತ್ತೆ, ಚೆನ್ನಾಗ್ ಬರಲ್ಲ ಚಕ್ಲಿ. ಅದಕ್ಕೆ ನೋಡಿ, ಒಂದ್ ಸ್ವಲ್ಪನೇ ಹಾಕೊಂಡು ನೋಡಿ, ಈ ತರ ಚಪಾತಿ ಹಿಟ್ಟು ಮಾಡ್ಕೋತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ತರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಇರ್ಬೇಕಿದು. ನೋಡಿ, ಇವಾಗ ಪ್ರೆಸ್ ಮಾಡಿದ್ರೆ ನೋಡಿ ಮೆತ್ತಗೆ ಈ ತರ ಇದ್ರೆ ಚೆನ್ನಾಗ್ ಬರುತ್ತೆ ಚಕ್ಲಿ. ಇವಾಗ ಇದನ್ನ ನಾನು ಚಕ್ಲಿ ಒರಳಿಗೆ ಹಾಕೋತಾ ಇದ್ದೀನಿ. ಈ ತರ ಉದ್ದಕ್ಕೆ ಉಂಡೆ ಕಟ್ಕೊಂಡು, ಉದ್ದಕ್ಕಿರ್ಬೇಕು ಉಂಡೆ ಮಾಡ್ಕೊಂಡು ಅದಕ್ಕೆ ಚಕ್ಲಿ ಒರಳಿಗೆ ನಾನು ಗನ್ ತರ ಇರೋ ಚಕ್ಲಿನ ಒರಳನ್ನ ತಗೊಂಡಿದ್ದೀನಿ. ಇದು ತುಂಬಾ ಈಸಿ ಮಾಡೋದಕ್ಕೆ. ಮತ್ತೆ ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಿದ್ರೆ ತುಂಬಾ ಸಲೀಸಾಗಿ ಆಗೋಗುತ್ತೆ. ನೋಡಿ, ಇದು ಮೇಲ್ಗಡೆ ಈ ತರ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಈ ತರ ಇದು ಗನ್ ಟೈಪ್ ಇರುತ್ತೆ. ಇದನ್ನ ಪ್ರೆಸ್ ಮಾಡಿಕೊಂಡು ನಾವು ಹಾಕಿದ್ರೆ ಇದು ತುಂಬಾ ಸಲೀಸು ಈ ಗನ್ನಲ್ಲಿ ಮಾಡೋದಕ್ಕೆ ಚಕ್ಲಿನ. ನಾನು ಅದಕ್ಕೆ ಈ ಗನ್ನ ತಗೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಇಟ್ಕೊಂಡಿದೀವಿ ಆಲ್ರೆಡಿ ನಾವು. ಎಣ್ಣೆ ಕಾದಿದೆ ನೋಡಿ. ಇವಾಗ ಎಷ್ಟು ಸಲೀಸಾಗಿ ಇದನ್ನ ನೀವು ಚಕ್ಲಿನ ಈ ಗನ್ನಲ್ಲಿ ಈ ತರ ಪ್ರೆಸ್ ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ. ಇದು ನೋಡಿ, ಎಷ್ಟು ಸಲೀಸಾಗಿ ಹಾಕ್ಬೋದು. ತುಂಬಾ ಬೇಗನೂ ಹಾಕ್ಬೋದು ಇದರಲ್ಲಿ. ಈ ತರ ಪ್ರೆಸ್ ಮಾಡೋ ಚಕ್ಲಿ ಒರಳು ಅದೆಲ್ಲ ಮತ್ತೆ ತಿರುಗ್ಸೋದು ಸ್ವಲ್ಪ ಸ್ಟ್ರಕ್ ಆಯ್ತು ಅಂದ್ರೆ ಸರಿಯಾಗಿ ಆಗಲ್ಲ. ಅದಕ್ಕೆ ಇದಾದ್ರೆ ತುಂಬಾ ಸಲೀಸಾಗಿ ಆಗುತ್ತೆ. ನೋಡಿ, ಎಷ್ಟು ಸಲೀಸಾಗಿ ಇದನ್ನ ಹಾಕೋಬಹುದು. ನೋಡಿ, ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಚೆನ್ನಾಗಿ ನೋಡಿ, ಈ ತರ ಗೋಲ್ಡ್ ಕಲರ್ ಬಂದ್ರೆ ಕರೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಅಂತ ನೋಡಿ. ಎಷ್ಟು ಗರಿಯಾಗಿ ಆಗಿದೆ ಇದು. ಬೇಕು ಅಂದ್ರೆ ನೀವು ತಿರುಗಿಸ್ ಕೂಡ ಹಾಕೋಬಹುದು. ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಮೇಲ್ಗಡೆನೂ ಅದಾಗೆ ಅದು ಬೇಯುತ್ತೆ. ನೋಡಿ, ಈ ತರ ಇವಾಗ ಚಕ್ಲಿ ರೆಡಿ ಆಗಿದೆ. ಇದೇ ತರ ಎಲ್ಲಾ ಹಿಟ್ಟನ್ನು ಹಾಕೊಂಡು ನೋಡಿ, ಈ ತರ ತುಂಬಾ ಕ್ರಿಸ್ಪಿ ಕ್ರಂಚಿ ಆದ ಚಕ್ಲಿ ರೆಡಿ ಆಗುತ್ತೆ. ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.